ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೂವ್ಮೆಂಟ್ ಆ್ಯಂಡ್ ಟ್ರಸ್ಟ್ ಎನರ್ಜಿ. ಬಹಳ ಜನ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲೇ ಇರಬಹುದು. ಇನ್ನು ಕೆಲವರ ಮಧ್ಯ ತುಂಬ ಟೈಮ್ನಿಂದ ಮಾತೇ ಆಗದೆ ಇರಬಹುದು. ಸೊ ಮೇ ಬಿ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಈ ವ್ಯಕ್ತಿ ಟಾಕ್ಸಿಕ್ ಆಗಿ ಕೂಡ ಬಿಹೇವ್ ಮಾಡಿರ್ಬೋದು, ಅಥವಾ ಈ ಪರ್ಸನ್ ನಿಮಗೆ ಟ್ರಸ್ಟ್ ಮಾಡ್ತಾ ಇರೋದಿಲ್ಲ. ಈ ಪರ್ಸನ್ ನಿಮಗೆ ಟ್ರಸ್ಟ್ ಮಾಡೋದಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿರ್ಬೋದು. ಅವರು ಅದನ್ನು ಶೋ ಮಾಡದೇ ಇರ್ಬೋದು, ಆದರೆ ಒಳಗಿನಿಂದ ಅವರು ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟಿಲ್ಲ. ಅದಕ್ಕೆ ರೀಸನ್ ಏನು ಅಂದರೆ, ಯಾಕೆಂದರೆ ಈ ಫೀಲಿಂಗ್ ಅವರ ಪಾಸ್ಟಿಂದ ಬರ್ತಾ ಇದೆ. ಅವರ ಪಾಸ್ಟ್ ರಿಲೇಷನ್ಶಿಪ್ ತುಂಬ ಟಾಕ್ಸಿಕ್ ಆಗಿರ್ಬೋದು, ಅಥವಾ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ, ನಾನು ಹೇಳ್ತಾ ಇರೋದು ಎಲ್ಲ ರಿಲೇಷನ್ಶಿಪ್ಪಲ್ಲಿ ಅಲ್ಲ, ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಚೀಟ್ ಆಗಿರ್ಬೋದು, ಅಥವಾ ಯಾರಾದರೂ ಅವ್ರ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಅದಕ್ಕೆ ಈಗ ಅವರು ಯಾರನ್ನು ಈಸಿಯಾಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರನ್ನೇ ನೋಡಿದ್ರು ಡೌಟಿಂದಲೇ ನೋಡುವ ಎನರ್ಜಿಯಲ್ಲಿದ್ದಾರೆ. ಪ್ರತಿಯೊಬ್ಬರು ಅವರನ್ನು ಚೀಟ್ ಮಾಡ್ಬೋದು, ಅವರನ್ನು ಹರ್ಟ್ ಮಾಡ್ಬೋದು ಅನ್ನೋ ಫೀಲಿಂಗ್ ಇವರೊಳಗಿದೆ. ಹಾಗಾಗಿ ಅವರು ಯಾರನ್ನು ಈಸಿಯಾಗಿ ಟ್ರಸ್ಟ್ ಮಾಡೋದಿಲ್ಲ. ಈ ಪರ್ಸನ್ ಸುತ್ತ ಇನ್ನೂ ಟಾಕ್ಸಿಕ್ ಜನ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು. ಅವರ ಟಾಕ್ಸಿಕ್ ಬಿಹೇವಿಯರ್ ನಿಮಗೂ ಕೂಡ ತುಂಬ ಹರ್ಟ್ ಮಾಡಿದೆ. ಅವರ ಬಿಹೇವಿಯರಿಂದ ನಿಮಗೆ ತುಂಬ ಪೇಯ್ನ್ ಸಿಕ್ಕಿದೆ. ಆದರೆ ಈ ಪರ್ಸನ್ ನಿಮಗೆ ಪ್ಯೂರ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ. ಅವರು ತುಂಬ ಡಿಫೆನ್ಸಿವ್ ಎನರ್ಜಿಯಲ್ಲಿ ಇದ್ದರು. ಅವರು ಪಾಸ್ಟ್ನಲ್ಲಿ ಅನುಭವಿಸಿದ ಪೇಯ್ನ್ ಇನ್ನೂ ಅವರೊಳಗೆ ಇದೆ. ಆ ಪೇಯ್ನನ್ನು ಅವರು ಇನ್ನೂ ಫರ್ಗ್ಯೂ ಮಾಡೋದಕ್ಕೆ ಆಗಿಲ್ಲ. ಅದೇ ಪೇಯ್ನ್ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದಕ್ಕೆ ಅವರ ಹಾರ್ಟ್ ಸುತ್ತ ದೊಡ್ಡ ಗೋಡೆಯನ್ನು ಕಟ್ಕೊಂಡಿದ್ದಾರೆ. ಇದು ಅವರ ತುಂಬ ಡೀಪ್ ಎನರ್ಜಿ. ಆದರೆ ಇದನ್ನು ಅವರು ನಿಮಗೆ ಯಾವತ್ತೂ ಶೋ ಮಾಡೋದಿಲ್ಲ. ಈಗೋ ಎನರ್ಜಿ. ಈ ಪರ್ಸನ್ ಲೈಫ್ನಲ್ಲಿ ಯಾವುದೋ ಒಂದು ಸಕ್ಸಸ್ ಅನ್ನೋದು ಬಂದಿರಬಹುದು. ಆ ಸಕ್ಸಸ್ ಮೇಲೆ ಅವರಿಗೆ ತುಂಬ ಈಗೋ ಇರ್ಬೋದು, ಅಥವಾ ಇವರು ಯಾವುದಾದ್ರೂ ಒಳ್ಳೆಯ ಪೊಸಿಷನ್ನಲ್ಲಿರ್ಬೋದು, ಅಥವಾ ಹೈ ಪೋಸ್ಟ್ನಲ್ಲಿರ್ಬೋದು, ಅಥವಾ ಮನಿ, ಪೋಸ್ಟ್, ಸ್ಟೇಟಸ್, ಸಕ್ಸಸ್ ಬಗ್ಗೆ ಅವರಿಗೆ ತುಂಬ ಪ್ರೈಡ್ ಇರ್ಬೋದು. ಅವರನ್ನು ಅವರು ತುಂಬ ಸುಪೀರಿಯರ್ ಅಂತ ನೋಡ್ತಾರೆ. ಈ ಪರ್ಸನ್ ತುಂಬ ಈಗೋಸ್ಟಿಕ್, ತುಂಬ ಜಾಸ್ತಿ ಈಗೋ ಇದೆ. ಈಗಲೂ ಅವರು ಅವರ ಈಗೋದಲ್ಲೇ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಅನಿಸ್ತಾ ಇದೆ, ನೀವು ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಅವ್ರು ಯಾಕೆ ಮಾತಾಡಬೇಕು, ನೀವು ಅವರನ್ನು ಅಪ್ರೋಚ್ ಮಾಡ್ತಿಲ್ಲ ಅಂದರೆ ಅವ್ರು ಯಾಕೆ ಅಪ್ರೋಚ್ ಮಾಡಬೇಕು. ಇದೇ ಅವರ ಕರೆಂಟ್ ಮೆಂಟಾಲಿಟಿ ಕೂಡ ಆಗಿರ್ಬೋದು. ಈಗ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂದರೆ ಅದರ ಹಿಂದೆ ಇದೇ ಮೈಂಡ್ಸೆಟ್ ಇರುವ ಸಾಧ್ಯತೆ ಕೂಡ ಇದೆ. ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಇಲ್ಲಿ ಕಾಣ್ತಾ ಇರುವ ಎನರ್ಜಿ ಪ್ರಕಾರ ಬಹಳ ಜನ ಅವರ ಪಾರ್ಟ್ನರ್ ಮೇಲೆ ಎಮೋಷ್ನಲಿ ಡಿಪೆಂಡೆಂಟ್ ಆಗಿದ್ದೀರಾ. ನಿಮ್ಗೆ ಅನ್ನಿಸ್ತಾ ಇದೆ ಅವ್ರು ಬರ್ತಾರೆ, ಹ್ಯಾಪಿಯಾಗಿ ಈ ರಿಲೇಷನ್ಶಿಪ್ ಮತ್ತೆ ಮುಂದುವರಿಯುತ್ತೆ, ಮತ್ತೆ ಈ ರಿಲೇಷನ್ಶಿಪ್ ಕಂಪ್ಲೀಟ್ ಆಗುತ್ತೆ ಅಂತ. ಅಂದರೆ ನೀವು ಎಲ್ಲ ಹ್ಯಾಪಿನೆಸ್ ಕೂಡ ಆ ಪರ್ಸನ್ ಮೇಲೆ ಡಿಪೆಂಡ್ ಆಗಿ ನೋಡ್ತಾ ಇದ್ದೀರಾ ಅನ್ನೋ ಎನರ್ಜಿ. ಆದರೆ ಇದೇ ಎನರ್ಜಿ ಮಿರರ್ ಆಗಿ ಅವರಲ್ಲೂ ಇದೆ. ಯಾಕೆಂದರೆ ಅವರೂ ಕೂಡ ನಿಮ್ಮಿಂದ ದೂರ ಇದ್ದು ಹ್ಯಾಪಿಯಾಗಿಲ್ಲ. ಈ ಪರ್ಸನ್ ನಿಮ್ಮ ಜೊತೆ ಮಾತಿಲ್ಲದೆ ಇದ್ದಾಗ ತುಂಬ ಸ್ಯಾಡ್ ಆಗ್ತಾರೆ, ತುಂಬ ಮಿಸ್ಸಿಂಗ್ ಮಾಡ್ತಾರೆ, ತುಂಬ ನೆನಪಿಸ್ಕೊಳ್ತಾರೆ. ಆದರೆ ಇದನ್ನು ಅವರು ನಿಮಗೆ ಯಾವತ್ತೂ ಶೋ ಮಾಡೋದಿಲ್ಲ. ಅವರೊಳಗೆ ತುಂಬ ಫೀಲಿಂಗ್ಸ್ ಇದೆ. ಆ ಫೀಲಿಂಗ್ಸ್ ಎಲ್ಲವನ್ನು ಅವರು ಒಳಗಡೆ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ನೀವಿಲ್ಲದೆ ಅವರು ಇನ್ಕಂಪ್ಲೀಟ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಇದೆ ಅನ್ನೋ ಫೀಲಿಂಗ್ ಇದೆ. ಆ ಮಿಸ್ಸಿಂಗ್ ಆಗಿರೋದು ಬೇರೆ ಯಾರೂ ಅಲ್ಲ, ಅದು ನೀವು.
ಅವರ ಬಳಿ ಮನಿ ಇರಬಹುದು, ಸಕ್ಸಸ್ ಇರಬಹುದು, ಗ್ರೋತ್ ಇರಬಹುದು, ಎಲ್ಲವೂ ಇರಬಹುದು. ಆದರೆ ನೀವು ಅವರ ಲೈಫ್ನಲ್ಲಿ ಇಲ್ಲ ಅಂದರೆ ಅವರಿಗೆ ಪೀಸ್ ಅನ್ನೋದು ಇಲ್ಲ, ರಿಯಲ್ ಹ್ಯಾಪಿನೆಸ್ ಇಲ್ಲ. ಲೈಫ್ ತುಂಬ ಡ್ರೈ ಆಗಿರುವ ಹಾಗೆ ಫೀಲ್ ಆಗ್ತಾ ಇದೆ. ನೀವೇ ಅವರ ಪೀಸ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ಇದನ್ನು ಯಾವತ್ತೂ ಅಡ್ಮಿಟ್ ಮಾಡೋದಿಲ್ಲ, ನಿಮಗೆ ಹೇಳೋದು ಇಲ್ಲ. ಯಾಕೆ ಹೇಳೋದಿಲ್ಲ? ಯಾಕೆಂದರೆ ಅವರು ತುಂಬ ಟಾಕ್ಸಿಕ್ ಪಾಸ್ಟನ್ನು ನೋಡಿದ್ದಾರೆ. ಹಾಗಾಗಿ ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದು ಅವರಿಗೆ ಬರೋದಿಲ್ಲ. ಅವರ ಡಿಸೈರ್ಸನ್ನು ಕೂಡ ಓಪನ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ಈ ಕನೆಕ್ಷನಲ್ಲಿ ಕಂಟ್ರೋಲ್ ಅವರ ಕೈಯಲ್ಲೇ ಇರಬೇಕು ಅನ್ನೋ ಫೀಲಿಂಗ್ ಅವರಿಗಿದೆ. ಅವರು ಈ ಕನೆಕ್ಷನನ್ನು ಅವರ ರೂಲ್ಸ್ ಪ್ರಕಾರ ನಡೆಸಬೇಕು ಅಂತ ಬಯಸ್ತಾರೆ. ಯಾವಾಗಲೂ ನೀವು ಅವರಿಗೆ ವ್ಯಾಲ್ಯೂ ಕೊಡಬೇಕು, ಅವರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾವತ್ತೂ ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡಬಾರ್ದು. ನೀವು ಎಲ್ಲದರಲ್ಲೂ ಅವರನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡಿದ್ರೆ ಅವರು ನಿಮ್ಮಿಂದ ಪುಲ್ ಬ್ಯಾಕ್ ಆಗ್ತಾರೆ, ದೂರ ಹೋಗ್ತಾರೆ. ಅಥವಾ ಅವರ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಇದ್ದ ಕೆಲವು ಕ್ವಾಲಿಟೀಸ್ ನಿಮ್ಮಲ್ಲೂ ಕಾಣಿಸಿದ್ರೆ ಅದು ಅವರಿಗೆ ಟ್ರಿಗರ್ ಆಗುತ್ತೆ. ಅಥವಾ ಅವರು ಪಾಸ್ಟ್ ರಿಲೇಷನ್ಶಿಪ್ ಅಂದರೆ ಅಥವಾ ಅವರ ಫ್ಯಾಮಿಲಿಯಲ್ಲಿ ನಡೆದ ಕೆಲವು ವಿಷಯಗಳಾಗಿರ್ಬೋದು, ಅಥವಾ ಯಾರಾದರೂ ಅವರ ಮನಸ್ಸಿಗೆ ನೋವು ಮಾಡಿರ್ಬೋದು, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅವರನ್ನು ಹರ್ಟ್ ಮಾಡೋದು ಅವರಿಗೆ ಇಷ್ಟ ಇಲ್ಲ. ಯಾರೂ ಕೂಡ ಅವರನ್ನು ಹರ್ಟ್ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ. ನೀವು ಅವರನ್ನು ಹರ್ಟ್ ಮಾಡ್ಬೋದು ಅನ್ನೋ ಫಿಯರ್ ಶುರುವಾಗುತ್ತೆ. ಎಷ್ಟು ಪೇಯ್ನ್ ಅನುಭವಿಸ್ತಾರೆ ನೀವು ಇಗ್ನೋರ್ ಮಾಡಿದಾಗ, ನೆಗ್ಲೆಕ್ಟ್ ಮಾಡಿದಾಗ, ನೀವು ಸೈಲೆಂಟ್ ಆದಾಗ, ಇದನ್ನು ಅವರು ಯಾವತ್ತೂ ಶೋ ಮಾಡೋದಿಲ್ಲ. ಆದರೆ ಅವರಿಗೆ ತುಂಬ ನೋವಾಗುತ್ತೆ. ಅವರು ಅವರ ಪೇಯ್ನನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಯಸ್ತಾರೆ, ಆ ಡಿಸೈರ್ ಇದೆ. ಆದರೆ ಅವರು ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಅವರ ಎಮೋಷ್ನಲ್ ಭಾಗವನ್ನು ತೋರಿಸೋದು ವೀಕ್ನೆಸ್ ಅಂತ ಅವರು ನಂಬ್ಕೊಂಡಿದ್ದಾರೆ. ನಾನು ನನ್ನ ಫೀಲಿಂಗ್ಸ್ ತೋರಿಸಿದ್ರೆ ಅವರು ನನ್ನ ಫೀಲಿಂಗ್ಸನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ, ನನ್ನನ್ನು ವೀಕ್ ಅಂತ ಭಾವಿಸ್ತಾರೆ ಅನ್ನೋ ಫಿಯರ್ ಅವರಿಗಿದೆ. ಹಾಗಾಗಿ ಅವರು ಅವರ ಎಮೋಷನ್ಸ್ ಎಲ್ಲವನ್ನು ಒಳಗೆ ಲಾಕ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ಅವರು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ, ಆದರೆ ಒಳಗೆ ತುಂಬ ಸಾಫ್ಟ್, ತುಂಬ ಸೆನ್ಸಿಟಿವ್. ಎಮೋಷ್ನಲ್ ಸೆನ್ಸಿಟಿವಿಟಿ ಎನರ್ಜಿ. ಹೊರಗಡೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೋ ಒಳಗಡೆ ಅಷ್ಟೇ ಸಾಫ್ಟ್ ಆಗಿದ್ದಾರೆ, ಅಷ್ಟೇ ಡೆಲಿಕೇಟ್, ಅಷ್ಟೇ ಸೆನ್ಸಿಟಿವ್. ಅವರ ಫೀಲಿಂಗ್ಸ್ ಕೂಡ ತುಂಬ ಸೆನ್ಸಿಟಿವ್. ನೀವು ನೋಟಿಸ್ ಮಾಡಿರ್ಬೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರು ಹರ್ಟ್ ಆಗ್ತಾರೆ. ಅಂದರೆ ನಿಮ್ಮ ಎನರ್ಜಿ ಕೂಡ ಇದು ಇರಬಹುದು. ನೀವು ಕೂಡ ಸಣ್ಣ ಪುಟ್ಟ ವಿಷಯಕ್ಕೂ ಹರ್ಟ್ ಆಗಿರುವ ಸಾಧ್ಯತೆ ಕೂಡ ಇದೆ. ಸೊ ಮತ್ತೆ ನಿಮ್ಮ ಬಗ್ಗೆ ಹೇಳ್ತಾ ಇರುವ ಕೆಲವು ಎನರ್ಜೀಸ್ ಅವರದ್ದು ಕೂಡ ಆಗಿರ್ಬೋದು ಅಥವಾ ನಿಮ್ಮದು ಕೂಡ ಆಗಿರ್ಬೋದು. ಈ ಪರ್ಸನ್ ಎಮೋಷ್ನಲಿ ತುಂಬ ಸೆನ್ಸಿಟಿವ್. ಚಿಕ್ಕ ಚಿಕ್ಕ ಮಾತಿಗೂ ಬೇಸರ ಮಾಡ್ಕೊಳ್ಳೋದು. ನೀವು ಸಣ್ಣ ಮಾತನ್ನು ಹೇಳಿದ್ರು ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾತಾಡೋದು ನಿಲ್ಲಿಸ್ಬೋದು. ಯಾಕೆಂದರೆ ಈ ಪರ್ಸನ್ ತುಂಬ ಎಮೋಷ್ನಲಿ ಸೆನ್ಸಿಟಿವ್. ನಿಮಗೂ ಇದು ಚೆನ್ನಾಗಿ ಗೊತ್ತಿದೆ. ಇನ್ನರ್ ವಾಯ್ಸ್ ಎನರ್ಜಿ. ಈ ಪರ್ಸನ್ ಅವರ ಇನ್ನರ್ ವಾಯ್ಸ್ ಕೇಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ ಕೂಡ ಲಿಸನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಹಳ ಸಲ ಒಬ್ಬ ಪರ್ಸನ್ ತುಂಬ ದೊಡ್ಡ ರೂಡಾಗಿ ಬಿಹೇವ್ ಮಾಡುವಂತಹ ಅಥವಾ ಚೀಟನ್ನು ಅನುಭವಿಸಿದಾಗ ಅವರ ಮನಸ್ಸಿನಲ್ಲಿರುವಂತಹ ಎನರ್ಜೀಸ್ ಬ್ಲಾಕ್ ಆಗುತ್ತೆ. ಆಮೇಲೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಿದೆ ಅನ್ನೋದನ್ನು ಇಗ್ನೋರ್ ಮಾಡ್ತಾರೆ. ಸೊ ಅದೇ ಎನರ್ಜಿ ಇದೆ. ಈ ಪರ್ಸನ್ ಅವರ ಇನ್ನರ್ ಫೀಲಿಂಗ್ಸನ್ನು ಲಿಸನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಿಡನ್ ಟ್ರೂತ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಮುಂದೆ ತುಂಬ ಸುಳ್ಳು ಹೇಳಿರ್ಬೋದು. ಇದನ್ನು ನೀವು ಎಲ್ಲೋ ಒಳಗಿನಿಂದ ಗುರುತಿಸಿದ್ದೀರಾ. ತುಂಬ ವಿಷಯಗಳು ಅವರು ನಿಮ್ಮಿಂದ ಹೈಡ್ ಮಾಡಿರ್ಬೋದು. ನಿಮಗೆ ಗೊತ್ತಿರಬೇಕಾದ ಹಲವು ವಿಷಯಗಳನ್ನು ಹೇಳಿಲ್ಲ. ಅವರೊಳಗೆ ತುಂಬ ಮಾತುಗಳಿರ್ಬೋದು, ಹೇಳಬೇಕಾಗಿರುವಂತಹ ವಿಷಯಗಳಿರ್ಬೋದು. ಆದರೆ ಒಂದು ಸಮಯ ಬಂದಾಗ ಅವರು ಎಲ್ಲವನ್ನ ಕನ್ಫೆಸ್ ಮಾಡಬೇಕು ಅನ್ನೋ ಆಸೆ ಇದೆ. ಅವರು ಎಲ್ಲವನ್ನ ಸರಿಯಾದ ಟೈಮ್ನಲ್ಲಿ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಅವರೊಳಗೆ ತುಂಬ ಗ್ರಡ್ಜಸ್ ಇಟ್ಕೊಂಡಿದ್ದಾರೆ. ತುಂಬ ಬಿಟ್ಟರ್ನೆಸ್ ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ. ಇಂಬ್ಯಾಲೆನ್ಸ್ ಎನರ್ಜಿ. ಈ ಪರ್ಸನ್ ಅವರ ಲೈಫ್ ಸಂಪೂರ್ಣ ಇಂಬ್ಯಾಲೆನ್ಸ್ ಆಗಿದೆ. ಲೈಫ್ನಲ್ಲಿ ಬ್ಯಾಲೆನ್ಸ್ ಅನ್ನೋದು ಕಡಿಮೆ. ಅವರು ಆರ್ಗ್ಯುಮೆಂಟ್ ತುಂಬ ಮಾಡ್ತಾರೆ. ಅಂದರೆ ಅವರ ಎದುರಿಗಿರುವ ಪರ್ಸನ್ ಮಾತು ಕೇಳೋದು, ಅರ್ಥ ಮಾಡ್ಕೊಳ್ಳೋದು ಅವ್ರು ಮಾಡೋದಿಲ್ಲ. ಆರ್ಗ್ಯುಮೆಂಟ್ ಮಾಡೋದಕ್ಕೆ, ಡಿಬೇಟ್ ಮಾಡೋದಕ್ಕೆ ಯಾವಾಗಲೂ ಅವರನ್ನು ಸುಪೀರಿಯರ್ ಅಂತ ಪ್ರೂವ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಅಥವಾ ನಿಮ್ಮನ್ನು ಯಾವಾಗಲೂ ಕಡಿಮೆ ಮಾಡಿರಬಹುದು, ನಿಮಗೆ ಕಡಿಮೆ ಅನ್ನೋ ಫೀಲಿಂಗ್ ಕೊಟ್ಟಿರ್ಬೋದು. ಇದರ ಹಿಂದೆ ಏನೂ ರೀಸನ್ ಅನ್ನೋದು ಗೊತ್ತಿಲ್ಲ. ಆದರೆ ಪಾಸ್ಟ್ನಲ್ಲಿ ನಡೆದ ಘಟನೆಗಳು ಕೂಡ ಒಂದು ರೀಸನ್ ಆಗಿರಬಹುದು. ಈ ಪರ್ಸನ್ ಬದಲಾಗ್ತಾರೆ ಅಂತ ನೀವು ತುಂಬ ಕಾದಿದ್ದೀರಾ. ಒಂದು ದಿನ ಅವರು ಸರಿಯಾಗ್ತಾರೆ ಅಂತ ಯೋಚನೆ ಮಾಡಿದ್ದೀರಾ. ಆದರೆ ಅವರು ಚೇಂಜ್ ಆಗಲಿಲ್ಲ. ಸ್ಟಕ್ ಕನೆಕ್ಷನ್ ಎನರ್ಜಿ. ಈ ಕನೆಕ್ಷನ್ ತುಂಬ ಡೀಪ್ ಆಗಿದೆ. ಬಹಳ ಜನರ ರಿಲೇಷನ್ಶಿಪ್ಪಲ್ಲಿ ಇದು ಸೋಲ್ ಕನೆಕ್ಷನ್ ಆಗಿರ್ಬೋದು. ಈ ಜರ್ನಿ ಅನ್ನೋದು ಈಸಿ ಆಗಿರೋದಿಲ್ಲ. ಈ ಸಪ್ರೇಷನ್ ಕೂಡ ಈ ಜರ್ನಿಯ ಒಂದು ಪಾರ್ಟ್. ಈ ಸಪ್ರೇಷನ್ ಯಾಕೆ ಬಂತು ಅಂದರೆ ಈ ಕನೆಕ್ಷನ್ನಲ್ಲಿ ಆಗಿದ್ದ ಇಂಬ್ಯಾಲೆನ್ಸ್ ಸರಿಯಾಗಬೇಕು ಅಂತ.
ಒಂದು ಸಲ ನೀವು ಯೋಚನೆ ಮಾಡಿ ನೋಡಿ, ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇದೆಯಾ, ಅಥವಾ ಎಫರ್ಟ್ಸ್ ಎಲ್ಲವೂ ನಿಮ್ಮಿಂದಲೇ ಬಂದಿದೆಯಾ? ಈ ಕನೆಕ್ಷನ್ನ ಉಳಿಸೋದಕ್ಕೆ ಎಲ್ಲ ಪ್ರಯತ್ನವೂ ನೀವೇ ಮಾಡಿದ್ದೀರಾ, ಅವರು ಏನೂ ಮಾಡಿರಲಿಲ್ವಾ? ಹಾಗಿದ್ರೆ ಅಲ್ಲಿ ದೊಡ್ಡ ಇಂಬ್ಯಾಲೆನ್ಸ್ ಬಂದಿತ್ತು. ಈ ಸಪ್ರೇಷನ್ ಮೂಲಕ ಯೂನಿವರ್ಸ್ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಸ್ಬೇಕು ಅಂತ ನೋಡ್ತಾ ಇದೆ. ಈಗ ಅವರು ನಿಮ್ಮ ಇಂಪಾರ್ಟೆನ್ಸ್ ಅರಿತುಕೊಳ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂ ಅರಿತುಕೊಳ್ತಾ ಇದ್ದಾರೆ, ನೀವೇ ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಪ್ರೇಷನ್ ಅನ್ನೋದು ಅಗತ್ಯ ಆಗಿತ್ತು. ಇನ್ನು ಅವರು ನಿಮ್ಮ ಲೈಫ್ಗೆ, ಈ ರಿಲೇಷನ್ಶಿಪ್ಗೆ ವಾಪಸ್ ಬಂದಾಗ ಬದಲಾದ ಪರ್ಸನ್ ಆಗಿ ಬರ್ತಾರೆ. ನೀವು ಯಾವ ಚೇಂಜ್ ನಿರೀಕ್ಷೆ ಮಾಡ್ತಾ ಇದ್ರೋ ಅದೇ ಚೇಂಜ್ ಅವರೊಳಗೆ ಬರಬಹುದು. ಅವರು ಇನ್ನೂ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ಹಿಂದಿನ ಹಾಗೆ ಎಲ್ಲವೂ ಸರಿಯಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಇದೇ ಅವರ ಕರೆಂಟ್ ಎಕ್ಸ್ಪೆಕ್ಟೇಷನ್. ಡೀಪ್ ಲವ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಕನೆಕ್ಷನ್ ನಿಮಗೆ ತುಂಬ ಪೇಯ್ನ್ ಕೊಡ್ತಾ ಇರ್ಬೋದು, ಈ ಸಪ್ರೇಷನ್ ನಿಮಗೆ ತುಂಬ ಸಫರಿಂಗ್ ತಂದಿರ್ಬೋದು. ಆದರೆ ಈ ಜರ್ನಿಯಲ್ಲಿ ಇದು ಒಂದು ಪಾರ್ಟ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೆಗೆಟಿವ್ ಆಗಿ ನೋಡಬೇಡಿ. ಈಗ ನಿಮ್ಮ ಪಾರ್ಟ್ನರ್ ಅವರು ನಿಮ್ಮ ಜೊತೆ ಮಾಡಿದ ಕೆಲವು ತಪ್ಪುಗಳ ವೆಯ್ಟನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಪ್ರತಿಯೊಂದು ತಪ್ಪಿನ ಬರ್ಡನ್ ಅವರನ್ನು ಒಳಗಿನಿಂದ ಕಾಡ್ತಾ ಇದೆ. ಸೊ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವರ ಕಂಫರ್ಟ್ ಝೋನ್ನಲ್ಲೇ ಸೇಫ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇವರು ಹೇಳೋ ವರ್ಡ್ಸ್ ಮತ್ತು ಆ್ಯಕ್ಷನ್ ಮ್ಯಾಚ್ ಆಗ್ತಾ ಇರಲಿಲ್ಲ ನಿಮ್ಮ ನಡುವೆ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸಲ ಅವರ ಮಾತು ತುಂಬ ಸಿಹಿಯಾಗಿರ್ಬೋದು, ಬಟ್ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ. ಅವರು ತುಂಬ ಬಾರಿ ಮಾತು ಕೊಟ್ಟರು ಕೂಡ ಅದಕ್ಕೆ ತಕ್ಕ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ. ಇನ್ನೂ ಕೂಡ ಅವರು ಪ್ರತಿದಿನ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾರೆ, ದುಃಖ ಪಡ್ತಾರೆ, ಒಬ್ಬರೇ ಇರುವಾಗ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಆದರೆ ಯಾವುದೇ ಸ್ಟೆಪ್ ಮಾತ್ರ ತಗೊಳ್ತಾ ಇಲ್ಲ. ಬದಲಾಗಿ ನೀವೇ ಸ್ಟೆಪ್ ತಗೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ನೀವೇ ಮುಂದೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ಅವರ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರೋದು ತುಂಬ ಕಷ್ಟ ಆಗ್ತಾ ಇದೆ. ಎಮೋಷ್ನಲ್ ಅವೇರ್ನೆಸ್ ಎನರ್ಜಿ. ಈ ವ್ಯಕ್ತಿ ಅವರ ಸ್ಟ್ರೆಸ್ ಈಗ ತುಂಬ ಹೆಚ್ಚಾಗಿದೆ. ಈ ಸ್ಟ್ರೆಸ್ ಯಾವ ವಿಷಯಕ್ಕೆ ಬಂದಿದೆ? ಈ ಕನೆಕ್ಷನ್ಗೆ. ಬಹುಶಃ ಇದುವರೆಗೆ ಅವರಿಗೆ ಅವರ ಫೀಲಿಂಗ್ಸ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಅವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಈಗ ಅವರಿಗೆ ಅವೇರ್ನೆಸ್ ಬರ್ತಾ ಇದೆ. ಈ ಸಿಚುವೇಶನನ್ನು ರಿಯಾಲಿಟಿ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಬ್ಬ ಪರ್ಸನ್ ಸಿಚುವೇಶನನ್ನು ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಅದನ್ನು ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಅದೇ ಆಗ್ತಾ ಇದೆ. ಅವರು ಈ ಸಿಚುವೇಶನನ್ನು ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಹೇಗೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಅವರೊಳಗೆ ಇನ್ನೂ ಇದೆ. ಬಹುಶಃ ಈ ಪರ್ಸನ್ ಬೇರೆ ಜನರ ಇನ್ಫ್ಲೂಯೆನ್ಸ್ಗೆ ತುಂಬ ಈಸಿಯಾಗಿ ಒಳಗಾಗಿರಬಹುದು. ಯಾವುದೋ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಬೇರೆಯವರ ಮಾತು ಕೇಳಿ ನಿಮ್ಮಿಂದ ದೂರ ಆಗುವಂತಹ ಡಿಸಿಷನ್ ತಗೊಂಡಿರಬಹುದು. ಬಹುಶಃ ಅದೇ ಕಾರಣಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರಬಹುದು. ಅವರಿಗೆ ರಿಯೂನಿಯನ್ ಬೇಕು, ಯಾವುದೇ ರೀತಿಯಲ್ಲಿ ರಿಯೂನಿಯನ್ ಬೇಕು. ಆದರೆ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಅವರೊಳಗೆ ಈಗ ಕರೇಜ್ ಬರ್ತಾ ಇದೆ, ಹೊಸ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಸ್ಟ್ರೆಂತ್ ಬರ್ತಾ ಇದೆ. ಟೇಕಿಂಗ್ ಆ್ಯಕ್ಷನ್ ಎನರ್ಜಿ. ಇದುವರೆಗೆ ನೀವು ಮಾತ್ರ ಅಪ್ರೋಚ್ ಮಾಡ್ತೀರಾ ಅಂತ ಅವರು ನೋಡ್ತಾ ಇದ್ರು. ಬಹುಶಃ ಪ್ರತಿ ಸಪ್ರೇಷನ್ ಆದಾಗಲೂ ನೀವೇ ಮೊದಲು ಮಾತಾಡ್ತಿದ್ರಾ, ನೀವೇ ಮುಂದೆ ಬರ್ತಾ ಇದ್ರಾ. ಅವರು ಯಾವತ್ತೂ ಸ್ಟೆಪ್ ತಗೊಳ್ತಾ ಇರಲಿಲ್ಲ. ಈಗಲೂ ಕೂಡ ನೀವೇ ಮತ್ತೆ ಅಪ್ರೋಚ್ ಮಾಡ್ತೀರಾ ಅಂತ ಅವರು ಕಾಯ್ತಾ ಇದ್ರು. ಆದರೆ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ನೀವು ಇನ್ನು ಮುಂದೆ ಯಾವ ಆ್ಯಕ್ಷನ್ ಕೂಡ ತಗೊಳ್ಳೋದಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ಈಗ ಅವರೇ ಮುಂದೆ ಬರಬೇಕು ಅನ್ನೋ ರಿಯಲೈಸೇಷನ್ ಬಂದಿದೆ. ಅವರೊಳಗೆ ಈಗ ಕರೇಜ್ ಬೆಳೀತಾ ಇದೆ. ಈಗ ಅವರ ವರ್ಡ್ಸ್ ಮತ್ತು ಆ್ಯಕ್ಷನ್ ಒಂದಕ್ಕೊಂದು ಮ್ಯಾಚ್ ಆಗೋದಕ್ಕೆ ಶುರು ಆಗುತ್ತೆ. ಗೈಡೆನ್ಸ್ ಎನರ್ಜಿ. ಯಾರು ಈ ಪರ್ಸನ್, ಯಾರ ಜೊತೆ ಇವ್ರು ಮಾತಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಯಾರೋ ಒಬ್ಬರು ಇವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಆ ಪರ್ಸನ್ ಇವರ ತುಂಬ ಕ್ಲೋಸ್ ಆಗಿರುವಂಥ ವ್ಯಕ್ತಿ ಕೂಡ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಕಸಿನ್ ಆಗಿರ್ಬೋದು, ಅಥವಾ ಅವರಿಗೆ ತುಂಬ ಅವರು ಟ್ರಸ್ಟ್ ಮಾಡುವ ಫ್ರೆಂಡ್ ಆಗಿರ್ಬೋದು. ಆ ಗೈಡೆನ್ಸ್ ಏನು ಅಂದರೆ, ಅವ್ರು ಹೇಳ್ತಾ ಇರೋದು ನೀನೇ ಮುಂದೆ ಹೋಗಿ ಮಾತಾಡು, ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕ್ಲಿಯರ್ ಮಾಡು, ಮೊದಲು ಜಡ್ಜ್ ಮಾಡಬೇಡ, ಅವರ ಜೊತೆ ಮಾತಾಡಿ ರಿಯಾಲಿಟಿ ಏನು ಅಂತ ತಿಳ್ಕೊ ಅನ್ನೋ ಗೈಡೆನ್ಸ್ ಕೂಡ ಕೆಲವರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಯಾರೋ ಒಬ್ಬರು ಅವರಿಗೆ ಸರಿಯಾದ ದಾರಿ ತೋರಿಸ್ತಾ ಇದ್ದಾರೆ. ಅವರು ಈ ಪರ್ಸನ್ ಮೇಲೆ ತುಂಬ ಟ್ರಸ್ಟ್ ಇಟ್ಟಿದ್ದಾರೆ. ಆ ಗೈಡೆನ್ಸ್ ಕೂಡ ಪಾಸಿಟಿವ್ ಆಗಿದೆ. ಅವರಿಗೆ ಹೊಸ ಬಿಗಿನಿಂಗ್ ಮಾಡೋದಕ್ಕೆ ಮೋಟಿವೇಶನ್ ಕೊಡಲಾಗ್ತಾ ಇದೆ. ಹಾಗಾಗಿ ಅವರು ನಿಧಾನವಾಗಿ ನಿಮ್ಮ ಕಡೆಗೆ ಸ್ಟೆಪ್ ತಗೊಳ್ಳುವಂತಹ ಸಾಧ್ಯತೆ ಕಾಣ್ತಾ ಇದೆ. ಯಾರೋ ಒಬ್ಬರು ನಿಮಗೂ ಅವರಿಗೂ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಅವರು ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಅವರು ನಿಮ್ಮ ಹತ್ರ ಮಾತಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆ ಸ್ಟೆಪ್ಸ್ ಅನ್ನೋದು ಸ್ಲೋ ಆಗಿರ್ಬೋದು, ಆದರೆ ಮುಂದೆ ಬರುವ ಎನರ್ಜಿ ಅದೇ ಇದೆ. ಇನ್ನೊಂದು ಸಾಧ್ಯತೆ ಕೂಡ ಇದೆ. ಬಹುಶಃ ಅವರು ಈ ಪರ್ಸನ್
ಗೈಡೆನ್ಸ್ ಸರ್ಚ್ ಮಾಡ್ತಾ ಇರ್ಬೋದು. ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಮಾತಾಡಬೇಕು, ಈ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಆನ್ಸರ್ ಹುಡುಕ್ತಾ ಇರ್ಬೋದು. ಯಾಕೆಂದರೆ ಅವರ ಮನಸ್ಸಿನಲ್ಲಿ ತುಂಬ ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಆನ್ಸರ್ ಬೇಕಾಗಿದೆ. ಅವ್ರಿಗೆ ಗೊತ್ತಾಗಿದೆ ಆ ಆನ್ಸರ್ ಸಿಗೋದು ನಿಮ್ಮ ಜೊತೆ ಕಮ್ಯುನಿಕೇಷನ್ ಆದಾಗ ಮಾತ್ರ ಅಂತ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಅವರ ಸೆಲ್ಫ್ ಎಸ್ಟೀಮ್ ತುಂಬ ಲೋ ಆಗಿದೆ. ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಿದೆ. ಮೊದಲು ಇದ್ದ ಹಾಗೆ ಅವರನ್ನು ಸುಪೀರಿಯರ್ ಅಂತ ಅವರು ಫೀಲ್ ಮಾಡ್ತಾ ಇಲ್ಲ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಈ ಕನೆಕ್ಷನ್ ಹಾಳಾಗೋದಕ್ಕೆ ಅವರ ತಪ್ಪು ಕೂಡ ಇದೆ ಅಂತ, ಅವರ ಮಿಸ್ಟೇಕ್ಸ್ ಕೂಡ ತುಂಬ ಇದೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆಗಲೇ ಕಮಿಟ್ಮೆಂಟ್ ಕೊಟ್ಟಿದ್ರೆ, ಸ್ಟೆಬಿಲಿಟಿ ಕೊಟ್ಟಿದ್ರೆ ಈ ಸಿಚುವೇಶನ್ ಬರ್ತಾ ಇರಲಿಲ್ಲ ಅಂತ. ಬಹುಶಃ ನೀವು ಅವರಿಂದ ಕಮಿಟ್ಮೆಂಟ್ ಕೇಳಿದ್ದೀರಾ, ಸ್ಟೆಬಿಲಿಟಿ ಕೇಳಿದ್ದೀರಾ, ಅಥವಾ ಫ್ಯಾಮಿಲಿ ಜೊತೆ ಇಂಟ್ರಡ್ಯೂಸ್ ಮಾಡು ಅಂತ ಕೇಳಿದ್ದೀರಾ. ಒಟ್ಟಾರೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ನೀವು ಕೇಳಿದ್ದೀರಾ. ಆ ಟೈಮ್ನಲ್ಲಿ ಅವರಿಗೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಆಗಲ್ಲ ಅಂತ ಅನಿಸಿತ್ತು. ಆದರೆ ಈಗ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅನ್ನೋ ಫೀಲಿಂಗ್ ಬಂದಿದೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ತುಂಬ ಲೆಸನ್ಸ್ ಕಲಿಸಿದೆ. ಅವರು ತುಂಬ ರಿಯಲೈಸ್ ಮಾಡಿದ್ದಾರೆ. ಇನ್ನೂ ಈಗೋ ಸಂಪೂರ್ಣವಾಗಿ ಹೋಗಿಲ್ಲ, ಇನ್ನೂ ಸ್ವಲ್ಪ ಈಗೋ ಹಾಗೇ ಇದೆ. ಆದರೆ ಅವರು ನಿಮ್ಮ ಕಡೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದೇ ದೊಡ್ಡ ಫಿಯರ್ ಇರೋದು ರಿಜೆಕ್ಷನ್. ನೀವು ರಿಜೆಕ್ಟ್ ಮಾಡಬಹುದಾ, ಕೋಪದಿಂದ ಮಾತಾಡಬಹುದಾ, ರೆಸ್ಪಾನ್ಸ್ ನೆಗೆಟಿವ್ ಆಗಬಹುದಾ ಅನ್ನೋ ಫಿಯರ್. ಅದಕ್ಕೆ ದೂರದಿಂದಲೇ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಬಿಹೇವಿಯರ್ ನೋಡ್ತಾ ಇದ್ದಾರೆ. ನೀವು ಕಮ್ಯುನಿಕೇಷನ್ಗೆ ಓಪನ್ ಇದ್ದೀರಾ ಇಲ್ವಾ ಅಂತ ಜಡ್ಜ್ ಮಾಡ್ತಾ ಇದ್ದಾರೆ. ಅವರಿಗೆ ಪಾಸಿಟಿವ್ ಸಿಗ್ನಲ್ ಸಿಗೋವರೆಗೂ ಅವರು ಧೈರ್ಯ ಮಾಡಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ನಡೆದಿರೋದಕ್ಕೆ ಅವ್ರಿಗೆ ತುಂಬ ಶೇಮ್ ಇದೆ. ಮತ್ತೆ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗಬಾರ್ದು ಅನ್ನೋ ಫಿಯರ್ ಕೂಡ ಇದೆ. ಅವರು ಡ್ರಾಮಾ ಬೇಡ ಅಂತ ಬಯಸ್ತಾ ಇದ್ದಾರೆ, ಫೈಟ್ ಬೇಡ ಅಂತ ಬಯಸ್ತಾ ಇದ್ದಾರೆ, ಪೀಸ್ಫುಲ್ ರಿಯೂನಿಯನ್ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹೀಲಿಂಗ್ ಎನರ್ಜಿ. ಈ ಪರ್ಸನ್ ಈಗ ಹೀಲಿಂಗ್ ಫೇಸ್ನಲ್ಲಿ ಇರ್ಬೋದು. ಬಹುಶಃ ನಿಮಗೂ ಹೀಲಿಂಗ್ ಬೇಕಾಗಿರ್ಬೋದು. ನೀವು ಇನ್ನೂ ಕೂಡ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದರೆ, ಸ್ಟ್ರೆಸ್, ಪೇಯ್ನ್, ಡಿಪ್ರೆಷನ್ನಲ್ಲಿ ಇದ್ದರೆ ಮೊದಲು ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡಬೇಕು. ಟೇಕಿಂಗ್ ಎ ರಿಸ್ಕ್ ಎನರ್ಜಿ. ಈ ಪರ್ಸನ್ ಈಗ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬಹುಶಃ ಇದುವರೆಗೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಫ್ಯಾಮಿಲಿ ಅವರನ್ನು ನಿಮ್ಮ ಜೊತೆ ಮಾತಾಡಬೇಡ ಅಂತ ತಡೆದಿರ್ಬೋದು, ನಿಮ್ಮನ್ನು ಅಪ್ರೋಚ್ ಮಾಡೋದು ಬೇಡ ಅಂತ ಹೇಳಿರ್ಬೋದು. ಆ ಟೈಮ್ನಲ್ಲಿ ನಿಮಗಾಗಿ ಅಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಧೈರ್ಯ ಅವ್ರಿಗೆ ಇರಲಿಲ್ಲ. ಆದರೆ ಈಗ ಈ ಕನೆಕ್ಷನ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಅದಕ್ಕೋಸ್ಕರ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾವ ಸಂದರ್ಭ ಬಂದರೂ ಕೂಡ ಫೇಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ನಿಧಾನವಾಗಿ ಬರ್ತಾ ಇದೆ. ಫ್ಯಾಮಿಲಿ ಇರಲಿ, ಫ್ರೆಂಡ್ಸ್ ಇರಲಿ, ಯಾವ ಸಿಚುವೇಶನ್ ಇದ್ದರೂ ಕೂಡ ಈ ಸಲ ಎದುರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಟ್ರುತ್ ಎನರ್ಜಿ. ಈ ಪರ್ಸನ್ ನಿಮಗೆ ಸತ್ಯ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಇದುವರೆಗೆ ಅವರು ನಿಮಗೆ ಸಂಪೂರ್ಣ ಕ್ಲಾರಿಟಿ ಕೊಡದೇ ಇರ್ಬೋದು, ಗೋಸ್ಟ್ ಮಾಡಿರ್ಬೋದು, ದೂರ ಹೋಗಿರ್ಬೋದು, ಯಾವುದೋ ರೀಸನ್ ಹೇಳಿ ರಿಲೇಷನ್ಶಿಪ್ಪಿಂದ ದೂರ ಹೊರಟಿರ್ಬೋದು. ಆದರೆ ಈಗ ಅವರು ರಿಯಲ್ ಸತ್ಯವನ್ನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಪಾಸ್ಟಲ್ಲಿ ಅಥವಾ ನಿಮ್ಮಿಂದ ದೂರ ಆಗುವಾಗ ಅವರು ಹೇಳಿದ ರೀಸನ್ ನಿಜವಾಗಿರಲಿಲ್ಲ ಅನ್ನೋ ಫೀಲಿಂಗ್ ನಿಮಗಿದ್ರೆ ಈಗ ನಿಜವಾದ ಕಾರಣ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಫ್ಯಾಮಿಲಿ ಪ್ರೆಷರ್ ಇರ್ಬೋದು ಅಥವಾ ಬೇರೆ ಸಿಚುವೇಶನ್ ಇರ್ಬೋದು. ಆ ಸಮಯದಲ್ಲಿ ಅದನ್ನು ಹೇಳದೆ ಬೇರೆ ಎಕ್ಸ್ಕ್ಯೂಸ್ ಕೊಟ್ಟಿರ್ಬೋದು. ಈಗ ಆ ಕಂಪ್ಲೀಟ್ ಸತ್ಯವನ್ನು ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಚೇಂಜ್ ಎನರ್ಜಿ. ಈ ಪರ್ಸನ್ ಈಗ ಹಿಂದಿನ ಹಾಗಿಲ್ಲ, ನಿಧಾನವಾಗಿ ಚೇಂಜ್ ಆಗ್ತಾ ಇದ್ದಾರೆ. ಈ ಸಲ ರಿಲೇಷನ್ಶಿಪ್ಪಿಂದ ಎಸ್ಕೇಪ್ ಆಗೋದು ಅವರ ಇಂಟೆನ್ಷನ್ ಅಲ್ಲ, ಬದಲಾಗಿ ಮುಂದೆ ಬಂದು ದೊಡ್ಡ ಸ್ಟೆಪ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಕರೇಜ್ ಮತ್ತು ಸ್ಟ್ರೆಂತ್ ಅವರೊಳಗೆ ಬೆಳೀತಾ ಇದೆ. ಅವರೀಗ ನೀವಿಲ್ಲದೆ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಆ ಎಂಟಿ ಫೀಲಿಂಗನ್ನು ಫಿಲ್ ಮಾಡೋದು ನೀವೇ ಅಂತ ಅವ್ರಿಗೆ ಗೊತ್ತಿದೆ. ಇದುವರೆಗೆ ಇದ್ದ ಕನ್ಫ್ಯೂಷನ್ನಿಂದ ಹೊರಗಡೆ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮೊದಲು ಎಷ್ಟು ಟಾಕ್ಸಿಕ್ ಆಗಿತ್ತೋ ಅಷ್ಟು ಟಾಕ್ಸಿಕ್ ಮುಂದೆ ಇರೋದಿಲ್ಲ ಅನ್ನೋ ಎನರ್ಜಿ ಇದೆ. ಅವರೊಳಗೆ ಚೇಂಜ್ ಬರ್ತಾ ಇದೆ. ಆ ಚೇಂಜ್ಗೆ ಟೈಮ್ ಬೇಕು. ಓವರ್ನೈಟ್ ಯಾರೂ ಚೇಂಜ್ ಆಗೋದಿಲ್ಲ, ಮೈಂಡ್ ಸೆಟ್ ಕೂಡ ಓವರ್ನೈಟ್ ಚೇಂಜ್ ಆಗೋದಿಲ್ಲ. ಹಾಗಾಗಿ ಅವರಿಗೆ ಚೇಂಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಒಂದು ಚಾನ್ಸ್ ಕೊಡಿ. ಅವರು ಕೂಡ ನಿಮ್ಮಿಂದ ಲಾಸ್ಟ್ ಚಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಅವಕಾಶ ಕೊಡು, ಈ ಸಲ ನಾನು ಚೇಂಜ್ ಆಗಿ ತೋರಿಸ್ತೀನಿ ಅನ್ನೋ ಫೀಲಿಂಗ್ ಅವರೊಳಗಿದೆ. ಈ ಸಲ ನಿಮಗೆ ಹೆಚ್ಚು ಲವ್, ಹೆಚ್ಚು ಕೇರ್, ಹೆಚ್ಚು ಎಫರ್ಟ್ಸ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ. ಈ ರಿಯೂನಿಯನ್ ಹೇಗಾಗಬಹುದು? ಬಹುಶಃ ಯಾರಾದರೂ ಒಬ್ಬರ ಗೈಡೆನ್ಸ್ ಮೂಲಕ, ಯಾರಾದರೂ ಫ್ರೆಂಡ್ ಅಥವಾ ಏಂಜಲ್ ಹಾಗೆ ಬರುವ ಒಬ್ಬ ಪರ್ಸನ್ ಅವರು ನಿಮ್ಮಿಬ್ಬರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಬೋದು. ಇಬ್ಬರನ್ನು ಮತ್ತೆ ಹೊಂದಾಗಿಸೋದಕ್ಕೆ ಹೆಲ್ಪ್ ಮಾಡ್ಬೋದು. ಆ ಪರ್ಸನ್ ಎಂಟ್ರಿ ಆದ ನಂತರ ಈ ರಿಯೂನಿಯನ್ ಕೂಡ ಕೆಲವರ ರಿಲೇಷನ್ಶಿಪ್ಪಲ್ಲಿ ಸಾಧ್ಯ ಕಾಣ್ತಾ ಇದೆ. ಯಾರೋ ಒಬ್ಬರು ನಿಮ್ಮ ರಿಲೇಷನ್ಶಿಪ್ ಒಳಗೆ ಎಂಟ್ರಿ ಆಗಬಹುದು. ಅವರ ಎಂಟ್ರಿಯ ನಂತರ ಸಿಚುವೇಶನ್ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗುವ ಎನರ್ಜಿ ಕೂಡ ಇದೆ. ಹ್ಯಾಪಿನೆಸ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಹ್ಯಾಪಿ ಎನರ್ಜಿಯಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಅವರಿಗೆ ಪೀಸ್ ಕೊಡ್ತಾ ಇದೆ. ನಿಮ್ಮನ್ನು ಮಿಸ್ಸಿಂಗ್ ಮಾಡೋದೇ ಅವರಿಗೆ ಒಂದು ರೀತಿಯ ಕಂಫರ್ಟ್ ಆಗಿದೆ. ನಿಮ್ಮ ಕಡೆ ಸ್ಟ್ರಾಂಗ್ ಅಟ್ರಾಕ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ.
ಒಬ್ಸೆಷನ್ ಮತ್ತು ಪೊಸೆಸಿವ್ ಫೀಲಿಂಗ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಏನೋ ಒಂದು ಕಾರಣದಿಂದ ಅವರ ಮನಸ್ಸು ಮತ್ತೆ ಮತ್ತೆ ನಿಮ್ಮ ಕಡೆ ಎಳಿತಾ ಇದೆ. ಮತ್ತೆ ಮತ್ತೆ ನಿಮ್ಮ ನೆನಪು ಬರ್ತಾ ಇದೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ನೆನಪಾಗ್ತಾ ಇದೆ. ನೀವು ಕೊಟ್ಟ ಗಿಫ್ಟ್ ಇದ್ದರೆ ಅದನ್ನು ಮತ್ತೆ ಮತ್ತೆ ನೋಡ್ತಾ ಇರ್ಬೋದು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈ ಕನೆಕ್ಷನ್ಗೆ ನೀವು ಎಷ್ಟು ಲವ್ ಕೊಟ್ಟಿದ್ದೀರೋ ಅಷ್ಟೇ ಲವ್ ಮತ್ತು ಕೇರ್ ಈಗ ನಿಮಗೆ ಮತ್ತೆ ರಿಟರ್ನ್ ಆಗಿ ಸಿಗುವ ಎನರ್ಜಿ ಇದೆ. ನೀವು ಮಾಡಿದ ಪ್ರತಿಯೊಂದು ಎಫರ್ಟ್ ವ್ಯರ್ಥ ಆಗಿಲ್ಲ. ನೀವು ಇಷ್ಟು ದಿನ ಮಾಡಿದ ವೇಟ್ಗೆ ರಿವಾರ್ಡ್ ಸಿಗುವ ಸಾಧ್ಯತೆ ಇದೆ. ಈ ಸಲ ಅವರೇ ನಿಮ್ಮ ಹತ್ರ ಬರ್ತಾರೆ. ಅವರೇ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತಾರೆ. ನೀವು ಮೊದಲಿಗೆ ರಿಜೆಕ್ಟ್ ಮಾಡಿದ್ರು ಕೂಡ ಈ ಸಲ ಅವರು ಸುಲಭವಾಗಿ ಕೈ ಬಿಡೋದಿಲ್ಲ. ನಿಮ್ಮನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ಈ ಕನೆಕ್ಷನ್ ಮತ್ತೆ ರಿಪೇರ್ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರ ಮನಸ್ಸಿನಲ್ಲಿದೆ. ಈ ಸಲ ರೆಸ್ಪಾನ್ಸಿಬಿಲಿಟಿ ಕೂಡ ಅವರೇ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತಪ್ಪು ನನ್ನಿಂದ ಆಯಿತು, ಇದನ್ನು ಸರಿ ಮಾಡೋದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋ ರಿಯಲೈಸೇಷನ್ ಅನ್ನೋದು ಬಂದಿದೆ. ಅವರು ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಸ್ಟೆಬಿಲಿಟಿ ಕೊಡಬೇಕು ಅನ್ನೋ ಫೀಲಿಂಗ್ ಇದೆ. ಮೊದಲೇ ಕೊಡಬೇಕಾಗಿದ್ದ ರೆಸ್ಪೆಕ್ಟ್, ಕಮಿಟ್ಮೆಂಟ್, ಲವ್, ಸೆಕ್ಯುರಿಟಿ ಅದನ್ನು ಈಗ ಕೊಡಬೇಕು ಅನ್ನೋ ಯೋಚನೆ ಬಂದಿದೆ. ಅವರ ಪರ್ಸ್ಪೆಕ್ಟಿವ್ ತುಂಬ ಚೇಂಜ್ ಆಗಿದೆ. ನಿಮಗೆ ಇಷ್ಟು ದೊಡ್ಡ ಚೇಂಜ್ ಹೇಗೆ ಸಾಧ್ಯ ಅನ್ನೋ ಡೌಟ್ಸ್ ಬಂದರೂ ಕೂಡ ಈ ಪರ್ಸನ್ ಒಳಗೊಳಗೆ ನಿಜವಾಗ್ಲೂ ಚೇಂಜ್ ಆಗ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಪ್ರಾಮಿಸಸ್ ಎನರ್ಜಿ. ಈ ಪರ್ಸನ್ ಹಿಂದೆ ಮಾಡಿದ ಪ್ರಾಮಿಸಸ್ ಅವ್ರಿಗೆ ಇನ್ನೂ ನೆನಪಿದೆ. ಆ ಟೈಮ್ನಲ್ಲಿ ಫುಲ್ಫಿಲ್ ಮಾಡೋದಕ್ಕೆ ಆಗಲಿಲ್ಲ. ಆದರೆ ಈಗ ಆ ಪ್ರಾಮಿಸಸ್ ನಿಜವಾಗ್ಲೂ ಫುಲ್ಫಿಲ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಬಂದಿದೆ. ಅವರು ನಿಮ್ಮ ಹತ್ರ ಬಂದು ನಾನು ಕೊಟ್ಟ ಮಾತು ಮರ್ತಿಲ್ಲ, ಈ ಸಲ ಅದನ್ನು ಫುಲ್ಫಿಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಬಹುದು. ಈ ಕನೆಕ್ಷನ್ ಈಗ ಹೊಸ ಫೇಸ್ಗೆ ಎಂಟರ್ ಆಗುವ ಎನರ್ಜಿ ಇದೆ. ಹಿಂದಿನ ಪ್ರಾಬ್ಲಮ್ಸ್, ಪೇಯ್ನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಧಾನವಾಗಿ ಎಂಡ್ ಆಗ್ತಾ ಬರ್ತಾ ಇದೆ. ಈ ರಿಲೇಷನ್ಶಿಪ್ ಲೆವೆಲ್ ಅಪ್ ಆಗ್ತಾ ಇದೆ. ಗ್ರೋತ್ ಮತ್ತು ಸಕ್ಸಸ್ ಕಡೆಗೆ ಮೂವ್ ಆಗ್ತಾ ಇದೆ. ಈಕ್ವಲ್ ಎಫರ್ಟ್ಸ್ ಎನರ್ಜಿ. ಇದುವರೆಗೆ ನಿಮ್ಮ ಎನರ್ಜಿ ಡ್ರೈನ್ ಆಗಿರಬಹುದು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲಿಲ್ಲ. ನೀವೇ ಎಲ್ಲ ಎಫರ್ಟ್ಸ್ ಹಾಕಿದ್ದೀರಾ. ಆದರೆ ಈ ಸಲ ಎರಡೂ ಕಡೆ ಈಕ್ವಲ್ ಎಫರ್ಟ್ಸ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಎಷ್ಟು ಕೊಡ್ತೀರೋ ಅಷ್ಟೇ ಅವರು ಕೂಡ ಕೊಡಬೇಕು ಅನ್ನೋ ಮೈಂಡ್ ಸೆಟ್ ಬಂದಿದ್ದಾರೆ. ಈ ಸಲ ಫುಲ್ಫಿಲ್ ಮಾಡೋದಕ್ಕೆ ಆಗದ ಪ್ರಾಮಿಸಸನ್ನು ಕೊಡೋದಿಲ್ಲ. ಫುಲ್ಫಿಲ್ ಮಾಡುವಷ್ಟು ಮಾತ್ರ ಕಮಿಟ್ ಮಾಡ್ತಾರೆ. ಯಾಕೆಂದರೆ ಈ ಸಲ ಅವರು ಈ ಕನೆಕ್ಷನನ್ನು ನಿಜವಾಗ್ಲೂ ಚೂಸ್ ಮಾಡಿದ್ದಾರೆ. ಸೊ ಪಾಸ್ಟ್ನಲ್ಲಿ ಕೆಲವು ನೋವುಗಳು ಅವರ ಮನಸ್ಸಿನಲ್ಲಿರ್ಬೋದು. ಅದರಿಂದ ಸಂಪೂರ್ಣ ಹೀಲಿಂಗ್ ಆಗೋದು ಅವರಿಗೆ ಇನ್ನೂ ಆಗಬೇಕಾಗಿದೆ. ಈ ಪರ್ಸನ್ ತುಂಬ ಎಮೋಷ್ನಲಿ ಸೆನ್ಸಿಟಿವ್. ಹಿಂದೆ ಮೈಂಡ್ ಗೇಮ್ಸ್ ಆಡಿರ್ಬೋದು, ಮ್ಯಾನಿಪುಲೇಷನ್ ಮಾಡಿರ್ಬೋದು. ಆದರೆ ಈ ಸಲ ಅದನ್ನು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋ ರಿಯಲೈಸೇಷನ್ ಬಂದಿದೆ. ಈಗ ಅವರಿಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ. ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಅವರೊಳಗಿದೆ. ನಿಮ್ಮ ಅಟೆನ್ಷನ್ಗಾಗಿ ಅವರು ಕ್ರೇವಿಂಗ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ರಿಯಾಲಿಟಿ ಗೊತ್ತಾಗಿದೆ. ನೀವು ಈ ಕನೆಕ್ಷನ್ಗಾಗಿ ಎಷ್ಟು ಎಫರ್ಟ್ಸ್ ಹಾಕಿದ್ದೀರೋ ಅದು ಈಗ ಅವರಿಗೆ ಕಾಣಿಸ್ತಾ ಇದೆ. ಅವರು ಮಾಡಿದ ಮೈಂಡ್ ಗೇಮ್ಸ್, ತಪ್ಪುಗಳು, ಮ್ಯಾನಿಪುಲೇಷನ್ ಇವೆಲ್ಲಕ್ಕೂ ಸಾರಿ ಹೇಳುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಅಪಾಲಜಿ ಕೂಡ ಬರಬಹುದು. ಹಾಗಾಗಿ ಆ ಸಾಧ್ಯತೆಗೆ ನೀವು ಮೆಂಟಲಿ ರೆಡಿ ಆಗಿರಬೇಕು. ಸೊ ಇದು ಇವತ್ತಿನ ಈ ಪರ್ಸನ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.